ಇನ್ನು ಎಷ್ಟು ದಿನ ದಾಕ್ಷಾಯಣಿ? 3 ದಿನಕ್ಕೊಮ್ಮೆ ರಕ್ತಾಹಾರ. ಹೀಗೆ ಆದರೆ ಎಲ್ಲರಿಗೂ ನಮ್ಮ ಮೇಲೆ ಸಂಶಯ ಬರುತ್ತದೆ. ಹೌದು ಕೃಷ್ಣೆ, ಮೊದಲು ಆ ನಾಗಿಣಿನ ಸಂಹಾರ ಮಾಡಬೇಕು. ನಾಗಮಣಿ ನಮ್ಮ ವಶಕ್ಕೆ ಸೇರಬೇಕು. ನಡಿ ಹೋಗೋಣ. ಅರೆ, ಈ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು? ಯಾಕೋ ಇವ್ರ ವರ್ತನೆ ನನ್ನ ಅನುಮಾನನ ಇನ್ನಷ್ಟು ಗಟ್ಟಿ ಮಾಡ್ತಿದ್ಯಲ್ಲ. ಇಲ್ಲ, ಇವ್ರು ಯಾರೋ, ಇವ್ರ ಉದ್ದೇಶ ಏನು ಅಂತ ನಾನು ಕಂಡು ಹಿಡಿಲೇಬೇಕು. ಆಗ ಎಲ್ಲ ಗೊಂದಲಗಳಿಗೂ ಪರಿಹಾರ ಸಿಗುತ್ತೆ. ಇವ್ರನ್ನ ಹಿಂಬಾಲಿಸೋದು ಸರಿ. ಬೇಡ ಬೇಡ, ಈ ರೂಪದಲ್ಲಿ ಹೋದರೆ ತೊಂದರೆ ಆಗ್ಬೋದು. ಪರಮೇಶ್ವರ, ಕೃಷ್ಣೆ, ನಿನ್ನ ಶಾಪ ಮರುಕಳಿಸ್ಬಿಡ್ತಲ್ಲ. ಯಾವುದಾದರೂ ಜೀವ ಇರುವ ಹೆಣ್ಣು ಹುಡುಗಿಯ ರಕ್ತವನ್ನು ಹೀರಿ ನಿನ್ನ ಯೌವನವನ್ನು ಕಾಪಾಡಿಕೊಳ್ಳದೆ ಹೋದರೆ ನೀನು ಜೀವನ ಪರ್ಯಂತ ಹೀಗೆ ಇರಬೇಕಾಗುತ್ತದೆ ಕೃಷ್ಣೆ. ಬೇಕು. ಇಂಥ ದಟ್ಟವಾದ ಕಾಡಲ್ಲಿ ಯಾರು ಸಿಗುತ್ತಾರೆ ಕೃಷ್ಣೆ? ಹೇಗಾದರೂ ಮಾಡಿ ನನಗೆ ಯುವತಿ ಬೇಕು. ಹೋಗು, ಕರೆದುಕೊಂಡು ಬಾ. ಒಂದೇ ಒಂದು ಗಳಿಗೆ ಕೃಷ್ಣೆ. ಏನಮ್ಮ, ನನ್ನ ಸ್ನೇಹಿತೆ ತಲೆ ಸುತ್ತಿ ಕೆಳಗೆ ಬಿದ್ದುಬಿಟ್ಟಿದ್ದಾಳೆ. ಅವಳನ್ನ ಎತ್ತೋದಕ್ಕೆ ಸ್ವಲ್ಪ ಸಹಾಯ ಮಾಡಮ್ಮ. ಬಾಮ್ಮ, ಬಾ, ದಯವಿಟ್ಟು ಬಾಮ್ಮ. ಕೃಷ್ಣೆ, ರಕ್ತ ಯೌವನಿ ಅಂದ್ರೆ ಇನ್ನೊಬ್ರು ರಕ್ತದಿಂದ ತನ್ನ ಯೌವನನ ಉಳಿಸ್ಕೊಳ್ಳೋಳು. ಇವರಿಬ್ರು ಹೊರಗಡೆ ಬಂದಿದ್ದು ಹೀಗೆ ರಕ್ತ ಹೀರೋಕ. ಹಾಗಾದ್ರೆ ಇವರು ಸಾಧಾರಣ ಮನುಷ್ಯರಲ್ಲ, ಕ್ಷುದ್ರ ಪ್ರಯೋಗಿಗಳು, ವಾಮಾಚಾರ ಮಂತ್ರವಾದಿನಿಯರು. ಇಷ್ಟಕ್ಕೂ ಇವರು ನಮ್ಮ ಮನೆಗೆ ಬಂದಿದ್ಯಾಕೆ? ಮನೆಗೆ ಹೋಗಿ ಮಾವನ ಹತ್ರ ಎಲ್ಲ ಕೇಳ್ತೀನಿ.
ಇನ್ನು ಎಷ್ಟು ದಿನ ದಾಕ್ಷಾಯಿಣಿ? 3 ದಿನಕ್ಕೊಮ್ಮೆ ರಕ್ತಾಹಾರ. ಹೀಗೆ ಆದರೆ ಎಲ್ಲರಿಗೂ ನಮ್ಮ ಮೇಲೆ ಸಂಶಯ ಬರುತ್ತದೆ. ಹೌದು ಕೃಷ್ಣೆ, ಮೊದಲು ಆ ನಾಗಿಣಿನ ಸಂಹಾರ ಮಾಡಬೇಕು. ನಾಗಮಣಿ ನಮ್ಮ ವಶಕ್ಕೆ ಸೇರಬೇಕು. ಅವನ ಜೊತೆ ನಿನ್ನ ಮದುವೆ ಆಗಬೇಕು. ಆಮೇಲೆ ನಿನ್ನ ಶಾಪ ವಿಮೋಚನೆ ಕೃಷ್ಣೆ. ಅವಳ ಸಂಹಾರವಾದ್ರೂ ಅವನೆಲ್ಲಿದ್ದಾನೆ ಅಂತ ನಮಗೆ ತಿಳಿಬೇಕಲ್ವಾ ದಾಕ್ಷಾಯಿಣಿ? ಎಲ್ಲವೂ ತಿಳಿಯಾಗಬೇಕು ಅಂದರೆ ನಾಗಮಣಿ ಮೊದಲು ನಮಗೆ ದಕ್ಕಬೇಕು. ಸಂಬಂಧ ಗಟ್ಟಿ ಹಾಕಬೇಕು ಅಂದ್ರೆ ನಾಗಮಣಿ ನಮ್ಮ ವಶವಾಗಬೇಕು ದಾಕ್ಷಾಯಿಣಿ. ನಾವು ಈಗ ಅದೇ ಪ್ರಯತ್ನದಲ್ಲಿದ್ದೀವಿ. ಆ ಪಾತಾಳ ಭೈರೇಶ್ವರಿಯ ಆಶೀರ್ವಾದ ನಮ್ಮೊಂದಿಗಿದೆ. ಬಾ ಕೃಷ್ಣೆ. ಅಂದರೆ ಇವರು ಶುದ್ರ ದುರ್ಮಾರ್ಗಿಗಳ ಅಥವಾ ನಾಗಮಣಿಗೆಂದೇ ಬಂದ ಬೇರೆ ಲೋಕದವರ? ನನ್ನ ಆದಿಶೇಷ ನನಗೆ ಸಿಗಬೇಕು ಎಂದರೆ ನಾಗಮಣಿ ನನ್ನ ಕೈ ಸೇರಬೇಕು. ಅದು ಇವರಿಗೆ ದಕ್ಕದ ಹಾಗೆ ನೋಡಿಕೊಳ್ಳಬೇಕು. ಕೃಷ್ಣೆ, ಘೋರ ರಾಕ್ಷಸ ಕುಂದ್ರಾಸುರನ ಆವಾಹನ ಮಾಡುತ್ತಿದ್ದೇವೆ. ಅವನು ಇಲ್ಲಿಗೆ ಬಂದರೆ ನಮಗೆ ಸೋಲೆ ಇಲ್ಲ. ಆದರೆ ನಾವು ಮಾಡುವ ಪೂಜೆಯಲ್ಲಿ ಯಾವುದಾದರೂ ಭಂಗ ಬಂದರೆ ನಮ್ಮ ಪ್ರಾಣ ಹೋಗಬಹುದು. ಅರ್ಥವಾಯಿತು ದಾಕ್ಷಾಯಿಣಿ. ನಮ್ಮ ಪೂಜೆಯ ಸಮಯದಲ್ಲಿ ಯಾವುದೇ ಭಂಗ ಬರುವ ಹಾಗಿಲ್ಲ. ನೀನು ಪೂಜೆಯನ್ನು ಶುರು ಮಾಡು. ನಾನು ಯಾವುದೇ ಭಂಗ ಬರದ ಹಾಗೆ ನೋಡಿಕೊಳ್ಳುತ್ತೇನೆ. ಪೂಜೆ ಮುಗಿದು ಕುಂದ್ರಾಸುರನ ಆವಾಹನೆ ಆಗಿಬಿಟ್ಟರೆ ನಾಗಮಣಿ ನಮ್ಮದು ಕೃಷ್ಣೆ. ಕುಂದ್ರಾಸುರ ಆವಾಹಯಾಮಿ, ಕುಂದ್ರಾಸುರ ಆವಾಹಯಾಮಿ. ದಾಕ್ಷಾಯಿಣಿ, ಇದು ಯಾವುದೋ ಮಾಯದ ನಾಗಿಣಿನೇ ಇರಬೇಕು. ಓಂ ಜಯ ಕಾಳ ಶ್ರೀಕಾಳ ಕಾಲ ಭೈರವಿ ಓಂ ಫಟ್ 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 ಸ್ವಾಹ. ನಾಗಮಣಿಯನ್ನು ಪಡೆಯುವುದಕ್ಕೆ ಪೂಜೆಯ? ಈ ಪೂಜೆಯು ಪೂರ್ತಿಯಾಗುವುದಕ್ಕೆ ನಾನು ಬಿಡುವುದಿಲ್ಲ. ನಾವು ಗೆಲ್ಲಲು ಬಂದವರು, ಅಡ್ಡ ಬಂದವರನ್ನು ಕೊಲ್ಲಲು ಹೇಸದವರು. ನಾವು ಮಹಾ ಮಂತ್ರವಾದಿನಿಗಳು. ನಾನು ಮಾಯಾಂಗನೆ, ನಾಗಲೋಕದ ಇಚ್ಛಾಧಾರಿ ನಾಗಿಣಿ. ನನ್ನೆದುರಿಗೆ ಬಂದವರ ಉಳಿದ ಉದಾಹರಣೆಯೇ ಇಲ್ಲ. ನಾಗಮಣಿಯು ನನಗೆ ಬೇಕು. ನಿಮಗೆ ದಕ್ಕಲು ನಾನು ಬಿಡುವುದಿಲ್ಲ. ಅಯ್ಯೋ ಹಾವೆ, ನೀನು ಎಂತ ಭಯಂಕರವಾದ ಹಾವಾದರೂ ನಮಗೆ ನೀನು ಎರೆಹುಳ ಇದ್ದಾಗೆ. ಕೃಷ್ಣೆ, ಓಂ ಹ್ರಾಂ ಹ್ರೀಂ ಫಟ್ ಫಟ್. ಒಂದ್ಸಲ ನನಗೂ ಹೀಗೆ ಆಗಿತ್ತಲ್ಲ ಅವತ್ತು.
ಅಂದ್ರೆ ಅವತ್ತು ನನ್ನ ಸ್ಥಿತಿ ಹಾಗಾಗೋಕೆ ಕಾರಣ ಅವಳೇನ ಆ ಕೃಷ್ಣನೇನ ಅವಳು ನನ್ನ ರಕ್ತ ಹೀರಿ ಹೋಗಿದ್ಲ ಅದಕ್ಕೆ ನನಗೆ ಹಾಗಾಗಿತ್ತ ಹಾಗಾದ್ರೆ ನನ್ನ ಅನುಮಾನ ಸರಿ ಹೋಯ್ತು ಅವರಿಬ್ರು ಸಾಧಾರಣ ಮನುಷ್ಯರ ಹಾಗಿಲ್ಲ ವಾಮಾಚಾರ ಮಾಡೋ ತರ ವಿಚಿತ್ರ ವೇಷಭೂಷಣ ವಿಚಿತ್ರವಾದ ಮಾತುಕತೆ ಚಿಕ್ಕ ಮಾವ ಹೇಳೋ ಪ್ರಕಾರ ದಾಕ್ಷಾಯಿಣಿ ಅವ್ರ ಹೆಂಡತಿ ಕೃಷ್ಣೇಶ್ನೆ ಅವ್ರ ಅಣ್ಣನ ಮಗಳು ಆದ್ರೆ ಅವ್ರ ಮಾತುಕತೆ ವಿಚಿತ್ರವಾಗಿಲ್ಲ ಅಂದ್ರೆ ಅವರು ಯಾಕೆ ಬಂದಿದ್ದಾರೆ ಇಲ್ಲಿಗೆ ಅವ್ರ ಪೂಜೆ ಯಾವ ಉದ್ದೇಶಕ್ಕಾಗಿ ಚಿಕ್ಕ ಮಾವ ಬೇರೆ ಏನು ಗೊತ್ತಿಲ್ಲದಿರೋ ತರ ಹಾಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಚಿಕ್ಕ ಮಾವನಿಗೆ ಅವ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿಲ್ವಾ ಚಿಕ್ಕ ಮಾವ ಯಾಕೆ ಒಬ್ರು ಓಡಾಡ್ತಾ ಇದ್ದೀರಾ ನಿದ್ದೆ ಬರ್ಲಿಲ್ವಾ ಎಲ್ಲಿ ಚಿಕ್ಕತ್ತೆ ಅದು ಎಲ್ಲ ಆಚೆ ಹೋಗಿದ್ದಾರೆ ಎಲ್ಲಿಗೆ ಅದು ಅವರು ಏನು ಹೇಳಿಲ್ಲ ಇಷ್ಟು ಹೊತ್ನಲ್ಲಿ ಆಚೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಹೇಳಿ ಹೋಗ್ಲಿಲ್ವಾ ಅದು ದಾಕ್ಷಾಯಿಣಿಗೆ ಹೀಗೆ ರಾತ್ರಿ ಹೊತ್ತು ಊಟ ಆದಮೇಲೆ ಎಸ್ಟೇಟ್ನಲ್ಲೆಲ್ಲ ಸುತ್ತಾಡೋದು ತುಂಬ ಇಷ್ಟ 1-2-3 ಸಲ ನಾನು ಹೋದೆ ಆದರೆ ಆಮೇಲೆ ನನಗೇನೋ ವಿಶೇಷ ಅನ್ನಿಸ್ಲಿಲ್ಲ ಆದರೆ ಅವರು ಆಗಾಗ ಹೀಗೆ ಹೋಗ್ತಿರ್ತಾರೆ ಹಾಗಾದ್ರೆ ಸುಳ್ಳು ಹೇಳ್ತಿದ್ದಾರೆ ಅಂತ ಆಯ್ತು ನಿನಗೆ ದಿಗ್ಬಂಧನ ಹಾಕಾಗಿದೆ ನಮ್ಮಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನೀನು ನಾಗ ಎನ್ನುವ ಅನುಮಾನ ನಮಗೆ ಮೊದಲೇ ಇತ್ತು ಆದರೆ ಈಗ ನೀನೇ ಬಂದು ಸಿಕ್ಕಿ ಹಾಕಿಕೊಂಡೆ ಈಗ ನಾಗಮಣಿ ನಮ್ಮದು ಅದಕ್ಕೆ ನಾನು ಒಪ್ಪುವುದಿಲ್ಲ ನಿನ್ನ ಒಪ್ಪಿಗೆ ನಮಗೆ ಬೇಕಾಗಿಲ್ಲ. ಯಾರು ನೀವು ಏನು ನಿಮ್ಮ ಉದ್ದೇಶ ನಾವು ನಾವೇ ಆದರೆ ಉದ್ದೇಶ ಮಾತ್ರ ನಾಗಮಣಿ ಆತನು ನಮ್ಮದಾಗಿಸಿ ತ್ರಿಶೂಲ್ ಎಲ್ಲಿದ್ದಾನೆ ಎಂದು ಕಂಡು ಹಿಡಿದು ಅವನನ್ನು ವರಿಸುವುದೇ ನನ್ನ ಗುರಿ ಅವನೇ ನನ್ನ ಗಂಡು ಅವನೇ ನನ್ನ ಗಂಡ ಅವನೇ ನನ್ನ ಶಾಪ ವಿಮೋಚಕ ಇನ್ನು ಒಂದೇ ಒಂದು ಘಳಿಗೆ ಮುಂಚಿತವಾಗಿ ಬಂದಿದ್ದರೆ ನನ್ನ ಯೌವನದ ಬದುಕಿಗೆ ನೀನೇ ಬಲಿಯಾಗುತ್ತಿದ್ದೆ ಆದರೀಗ ಅದರ ಅಗತ್ಯವಿಲ್ಲ ನನ್ನ ತ್ರಿಶೂಲ್ ಜೊತೆಗೆ ನನ್ನ ಬದುಕು ಇಲ್ಲ ನಾನು ಬಿಡುವುದಿಲ್ಲ ನನ್ನ ಕೊನೆ ಉಸಿರಿರುವವರೆಗೂ ನಾನು ಅದು ಆಗುವುದಕ್ಕೆ ಅವಕಾಶ ಕೊಡುವುದಿಲ್ಲ ಹಾಗಿದ್ದ ಮೇಲೆ ಆ ಪ್ರಾಣ ನಮಗೂ ಬೇಕಾಗಿಲ್ಲ ಈಗ ಸದ್ಯ ನೀನು ನಮ್ಮ ಬಂಧನದಲ್ಲಿರಬೇಕು ಆವಾಹಯಾಮಿ ಮಾಯಾಂಗಿನಿ ಆವಾಹಯಾಮಿ ನನ್ಗೊಂದು ಅನುಮಾನ. ಏನು? ಅಭಯ್ ಅವರು ಚಿಕ್ಕತ್ತೆ ಬಗ್ಗೆ, ಕೃಷ್ಣೆ ಬಗ್ಗೆ, ಮತ್ತೆ ಅವ್ರು ಬಂದಿರೋ ಜಾಗದ ಬಗ್ಗೆ ಏನೇನೋ ಮಾತಾಡಿದ್ರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ತುಂಬ ಒಳ್ಳೆಯವರಮ್ಮ. ಅದು ಜಾಸ್ತಿ ಪರಿಚಯ ಆಗಿಲ್ವಲ್ಲ, ಹಾಗಾಗಿ ಜಾಸ್ತಿ ಮಾತಾಡೋದಿಲ್ಲ. ಒಂದು ಸಣ್ಣ ಮಿಸ್ಕಮ್ಯುನಿಕೇಶನ್ ಇರ್ಬೋದು ಅಷ್ಟೇ, ಹಾಗೇನಿಲ್ಲ. ತುಂಬ ಒಳ್ಳೆಯವರು. ಮಾವ ಅವ್ರ ವಿಚಾರ ಹೇಳಿದ ತಕ್ಷಣ ಯಾಕೆ ಗಾಬರಿ ಆಗ್ತಾ ಇದ್ದಾರೆ?
ಅವ್ರೇನಾದ್ರೂ ಇವ್ರನ್ನ ಹೆದರಿಸಿ ಬೆದರಿಸಿ ಅವ್ರ ಅಂಕೆಯಲ್ಲಿ ಇಟ್ಕೊಂಡಿದಾರ? ಈ ನಾಗಿಣಿ ಯಾಕೆ ನನ್ನ ಹತ್ರ ಬಂದು ಈ ತರ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದಾಳೆ? ಇವಳ ಉದ್ದೇಶ ಏನಿರಬಹುದು? ಅಲ್ಲ ಚಿಕ್ಕ ಮಾವ, ನಾನು ನೀವು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಚಿಕ್ಕತ್ತೆ ನಿಮ್ಮ ಜೊತೆ ಜಾಸ್ತಿ ಇರೋದಕ್ಕಿಂತ ಕೃಷ್ಣ ಜೊತೆನೇ ಜಾಸ್ತಿ ಇರ್ತಾರಲ್ಲ, ಯಾಕೆ ಹಾಗೆ? ಅದು ಹಾ, ಕೃಷ್ಣೆಗೆ ಅಪ್ಪ ಅಮ್ಮ ಯಾರು ಇಲ್ವಲ್ಲ, ಹಾಗಾಗಿ ಅವಳು ಇವಳನ್ನೇ ತುಂಬ ಹಚ್ಕೊಂಡಿದ್ದಾಳೆ. ಅವಳನ್ನು ಬಿಟ್ಟು ಇವಳಿರೋದಿಲ್ಲ, ಇವಳನ್ನು ಬಿಟ್ಟು ಅವಳಿರೋದಿಲ್ಲ. ಆಮೇಲೆ ನಮಗೂ ಕೂಡ ಮಕ್ಕಳಿಲ್ವಲ್ಲ. ಸರಿ, ನಾನು ಮಲ್ಕೊಡ್ತೀನಿ. ಅಭಯ್ ಪ್ರಕಾರ ಚಿಕ್ಕತ್ತೆ, ಚಿಕ್ಕ ಮಾವ, ಕೃಷ್ಣ 3 ಜನ ಸುಳ್ಳು ಹೇಳಿ ಬಂದು ಸೇರ್ಕೊಂಡಿದ್ದಾರೆ. ಇಲ್ಲಿ ಚಿಕ್ಕ ಮಾವನ ವರ್ತನೆ ನೋಡಿದ್ರೆ ವಿಚಿತ್ರವಾಗಿದೆಯಲ್ಲ. ಅಂದ್ರೆ ಆ ಕೃಷ್ಣ ದಾಕ್ಷಾಯಿಣಿಯನ್ನ ಹೆದರಿಸಿ ಅವ್ರ ಮಾತು ಕೇಳೋ ಹಾಗೆ ಮಾಡಿದಾರೆ. ಕೃಷ್ಣ ಬಂದು ಅವತ್ತು ನನ್ನ ರಕ್ತ ಹೀರಿದ್ದು ನಿಜ. ಹಾಗಾದ್ರೆ ಇವರೆಲ್ಲ ಯಾರು? ಮೊದಲು ಅದನ್ನ ಕಂಡು ಹಿಡಬೇಕು ನಾನು. ಓಂ ಪಾತಾಳ ಭೈರವಿ, ಓಂ ಉಗ್ರನೇತ್ರೆ, ಓಂ ಅಸುರಸುರಮಾಯಿನಿ, ನಮೋ ನಮಃ. ಪಾತಾಳ ಭೈರವಿ, ಶೂದ್ರ ಪಾವನಿ, ಭೂಮಂಡಲದ ಮೇಲೆ ನಾಗಮಣಿ ಎಲ್ಲೇ ಇದ್ದರೂ ಅದರ ಶಕ್ತಿ ಗೋಚರಿಸುವ ಹಾಗೆ ಮಾಡು. ಆ ನಾಗಮಣಿ ನಮಗೆ ದಕ್ಕಲು ಅದರ ಬೆಳಕಿನ ಸೂಚನೆಯನ್ನು ಕೊಡು. ಪ್ರಖರ ಶಕ್ತಿ ಹೊರಟಾಯ್ತು ಕೃಷ್ಣೆ. ನಾಗಮಣಿ ಎಲ್ಲೇ ಇದ್ದರೂ ಅದು ಹೊಳೆದು ತನ್ನಿರುವಿಕೆಯನ್ನು ತೋರಿಸುತ್ತದೆ. ಹಾಗಾದರೆ ನಾವು ಅದನ್ನ ಪಡೆಯುವುದಕ್ಕೆ ಅದನ್ನ ಹಿಂಬಾಲಿಸಬೇಕಾ? ಬೇಕಾಗಿಲ್ಲ. ಮೊದಲು ಈ ಶಕ್ತಿ ಹೋಗಿ ನಾಗಮಣಿಯನ್ನು ಗುರುತಿಸಲಿ. ಆಮೇಲೆ ನಾವು ಕುಂದ್ರಾಸುರನನ್ನು ಆವಾಹನೆ ಮಾಡೋಣ. ಅವನು ಹೋಗಿ ನಾಗಮಣಿಯನ್ನು ತರುತ್ತಾನೆ. ಅಂದ್ರೆ ಆ ಕೃಷ್ಣ ದಾಕ್ಷಾಯಿಣಿ ದುಷ್ಟ ಕೂಟದವರು ಅನ್ನೋದು ಖಚಿತ ಆಯ್ತು. ಆದರೆ ಅವ್ರು ನಮ್ಮನೆಗೆ ಬಂದು ಯಾಕೆ ಸೇರ್ಕೊಂಡಿದ್ದಾರೆ? ಅವ್ರ ಉದ್ದೇಶ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ವಿಶುಲ್ ಕಾಣೆ ಆಗಿರೋದ್ರ ಹಿಂದೆ ಅವ್ರ ಕೈವಾಡ ಏನಾದರೂ ಇದೆಯಾ? ಆ ದಾಕ್ಷಾಯಿಣಿ ನಿಜವಾಗ್ಲೂ ಚಿಕ್ಕ ಮಾವನ ಹೆಂಡ್ತಿನೇನಾ? ಚಿಕ್ಕ ಮಾವನ್ ನೋಡಿದ್ರೆ ಅಪ್ಪ ಅವ್ರು ತುಂಬ ಹೆದರ್ಕೊಂಡಿರೋ ಕಂಡ್ರು. ಅಂದರೆ ಇವರಿಬ್ಬರು ಅವ್ರನ್ನ ಹೆದರಿಸಿ ಬೆದರಿಸಿ ಅವ್ರನ್ನ ಇವ್ರ ಅಂಕೆಯಲ್ಲಿ ಇಟ್ಕೊಂಡಿದ್ದಾರೆ. ಇವ್ರ ಉದ್ದೇಶ ಗುರಿ ತಿಳಿಯೋದಾದರೂ ಹೇಗೆ ಅರ್ಥ ಆಗ್ತಿಲ್ವಲ್ಲ. ಪರಮೇಶ್ವರ, ಇವ್ರ ಉದ್ದೇಶ ಗೊತ್ತಾಗದೆ ನನಗೆ ಮುಂದಿನ ಹೆಜ್ಜೆ ಇಡೋದು ತುಂಬ ಕಷ್ಟ ಆಗ್ತಿದೆ. ದಯವಿಟ್ಟು ನನಗೆ ಉತ್ತರ ಬೇಕು. ನನಗೆ ಉತ್ತರ ಕೊಡು ಪರಮೇಶ್ವರ. ಓಂ ಪಾತಾಳ ಭೈರವಿಯೇ ನಮಃ. ಓಂ ರಕ್ತಕೇಚರ್ಯೇ ಶುದ್ಧ ರಾಗೇಶ್ವರಿಯೇ ನಮಃ. ಮಹಾಸುರ ಘೋರ ರಾಕ್ಷಸ ಕುಂದ್ರಾಸುರ ಆವಾಹಯಾಮಿ.
ಕಳಿಸಿದ ಉದ್ದೇಶವೇನೋ? ಹೋಗು ಕುಂದ್ರಾಸುರ. ವಾಯುವ್ಯ ದಿಕ್ಕಿನಲ್ಲಿ ನಾಗಮಣಿ ಎಲ್ಲೋ ಇದೆ. ನಿನ್ನ ಕಣ್ಣಿಗೆ ಬೀಳೋ ಹಾಗೆ ಪ್ರಖರ ಶಕ್ತಿಯಿಂದ ಹೊಳೆಯುತ್ತಿರುತ್ತದೆ. ಹೋಗು, ಅದನ್ನು ತೆಗೆದುಕೊಂಡು ಬಾ. ನಾಗಮಣಿ ಮಹಾಶಕ್ತಿ ಮಾನವ ದಾನವ ಯಕ್ಷ ಕಿನ್ನರಿಗೆ ಮುಟ್ಟಲು ಸಾಧ್ಯವಾಗದ ಮಹಾಶಕ್ತಿ ಅದು. ಅದನ್ನು ಯಾರಾದರೂ ಮುಟ್ಟಿದರೆ ಕ್ಷಣ ಮಾತ್ರದಲ್ಲಿ ಭಸ್ಮವಾಗುತ್ತಾರೆ. ಆಗಿರುವಾಗ ನಾನು ಅದನ್ನು ತರಲು ಸಾಧ್ಯವೇ? ಖಂಡಿತ ಸಾಧ್ಯ ಕುಂದ್ರಾಸುರ. ನೀನು ಸಾಧಾರಣ ರಾಕ್ಷಸನಲ್ಲ. ಭೈರವ ಕವಚ ಇರೋ ಅಸುರ. ಭೈರವ ಕವಚ ಇರುವವರಿಗೆ ನಾಗಮಣಿಯನ್ನ ಸ್ಪರ್ಶಿಸಬಹುದು. ಹೋಗು, ತೆಗೆದುಕೊಂಡು ಬಾ. ಹೊಣೆ ಆಗಲಿ. ಜ್ವಲಸ್ಯ ರಾವಣ ಸ್ಫುಲಿತ